ನೋಡ್ರಿ ನಂದು ಎಲ್ಲಿಂದ ಎಲ್ಲಿಗೆ ಪ್ರಯಾಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದಾರೆ ಅಂದ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ. ಏನು ಕರ್ಮ ಅನ್ನಂಗೆ ಆಗ್ಬಿಟ್ಟೈತಿ. ಯಾವ ಕರ್ಮ ಬೆನ್ನತ್ತು ಕಾಡಕತ್ತದ ಅಂತ ಗೊತ್ತಾಗಲಾಗೈತಿ. ಇದು 2020ರಾಗ ಈ ಪರಿಸ್ಥಿತಿ ಬಂದಿತ್ತು. ಈಗ 2026ರಾಗ ಈ ಪರಿಸ್ಥಿತಿ ಬಂದೈತೆ. ಹೊಳ್ಳಿ ಯಪ್ಪ 3 ವರ್ಷ ಒಂದು ರೀತಿ ಕಾಡು ಹೋಯಿತು. ಈಗ ಇದು ಒಂಥರ ವಿಚಿತ್ರ ಕಾಯಿಲೆ ಸ್ಟಾರ್ಟ್ ಆಗ್ಬಿಡುತ್ತೆ. ಕಾಯಿಲೆ ಅನ್ನೋದಕ್ಕಿಂತ ಕಾಟ ಜಾಸ್ತಿ ಆಗೋಗುತ್ತೆ. ನನ್ನಿಂದ ಆಗ್ತಾಯಿಲ್ಲ, ಏನು ಮಾಡೋಕ್ಕಾಗೋಲ್ಲ, ಸಾಕಾಗೋಗ್ಬಿಟ್ಟೈತ್ರಿ. ಅಲ್ಲ ಹೋದೆ, ಇಲ್ಲಿಂದ ಬಿಜಾಪುರ ಹೋದೆ. ಬೆಂಗಳೂರಿಂದ ಬಿಜಾಪುರ ಹೋಗಿ ಗುಲ್ಬರ್ಗ ಹಾಸ್ಪಿಟ್ಲ್ ತಿರುಗಾಡಿದ್ದಾಯಿತು. ಬಿಜಾಪುರಕ್ಕೆ 2 ಸತಿ ಹೋಗಿ ಬಂದಿದ್ದೈತು. ಯಾವುದೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ನಮ್ಮ ಹೋಗೋ ಪರಿಸ್ಥಿತಿನ ಹಂಗೈತಿ. ಈಗ ಅವ್ರನ್ನ ಕರ್ಕೊಂಡು ನಾನು ಹಾಸ್ಪಿಟ್ಲಿಗೆಲ್ಲ ತಿರುಗಾಡ್ಬೇಕಾದ್ರೆ ನಂಗೆ ವಿಡಿಯೋ ಮಾಡೋಕ್ಕಂತೂ ಆಗಲೇ ಇಲ್ಲ. ಮನಸ್ಸೇ ಸರಿ ಇಲ್ಲ. ಏನು ಮಾಡೋದು, ಯಾಕೆ ಹಿಂಗಾಯಿತು? ಇರೋದೇ ಒಂದು ಕಿಡ್ನಿ ತೆಗೆದುಬಿಟ್ಟಾರೆ. ಫಸ್ಟೇ ಒಂದೇ ಕಿಡ್ನಿ ಇರೋದು, ಅದಕ್ಕೂ ಹಿಂಗಾಗ್ಬಿಟ್ರೆ ಹೆಂಗಾಗುತ್ತೆ ಯೋಚನೆ ಮಾಡಿ. ಮಕ್ಕಳಿಗೆ ತುಂಬಾ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಈಗ ಅದು ಸಾಲದು ಅಂತ ಬಿಜಾಪುರಕ್ಕೆ ದವಾಖಾನೆಗೆ ಹೋಗಿವಿ. 2 ದಿವಸ ಹೋದ್ವಿ. 1 ದಿವಸ ಹೋದು ಏನಾಯಿತು ಎತ್ತ ಅಂತ ಎಲ್ಲ ಮನೆಗೆ ಹೋದ್ಮೇಲೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಏನೇನೆಲ್ಲ ಪ್ರಾಬ್ಲಮ್ ಆಯಿತು, ರಿಪೋರ್ಟ್ ಏನು ಬಂತು ಅಂತ ಎಲ್ಲ ಮನೆಗೆ ಹೋದ್ಮೇಲೆ ಮಾಡ್ತೀನಿ. ಈಗ ನಮ್ಮ ಹೋಗಿ ಬಿಜಾಪುರಕ್ಕೆ ದವಾಖಾನೆಗೆ ತೊಗೊಂಡು ಹೋಗೀನಿ. ಅಲ್ಲಿಂದ ಸಿದ್ಧಾರ್ಥ ಫೋನ್ ಮಾಡ್ಯಾನ, ಅಮ್ಮ ನೀನು ಅರ್ಜೆಂಟಾಗಿ ಬರಲೇಬೇಕು ಸುತ್ತೂರಿಗೆ, ಇಲ್ಲ ಅಂದ್ರೆ ಆಗಲ್ಲ, ಬಾ ಅಪ್ಪಗಾರ ಕಳಿಸು, ನೀನಾರೆ ಬಾ. ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ಈಗೇನು ಮಾಡೀನಿ, ಶುಕ್ರವಾರ ದವಾಖಾನೆಗೆ ಹೋಗಿ ಬಂದೀವಿ. ಶನಿವಾರ ಮತ್ತೆ ಬರೋಕೆ ಹೇಳಿದ್ರು ಹೋಗಿದ್ದೀವಿ. ಶನಿವಾರ ತೋರಿಸ್ತೀವಿ, ಮತ್ತೊಂದು ಸ್ಕ್ಯಾನಿಂಗ್ ಮಾಡಿಸಿ ನಮ್ಮೂರು ಬಸ್ ಹತ್ತಿಸಿ ಕಳಿಸಿ ಇಂಡಿ ಬಸ್ಸಿಗೆ. ಅಲ್ಲಿಂದ ಮತ್ತೆ ಅನ್ನೋದು ನಾನು ಮೈಸೂರು ಬಸ್ಸಿಗೆ ಬಂದೀನಿ. ನಿನ್ನೆ ಶನಿವಾರನೇ ನಾನು ಅಲ್ಲಿಂದ ಕೂತೀನಿ. ಸಾಯಂಕಾಲ 5 ಗಂಟೆಗೆ ಮೈಸೂರು ಬಸ್ಸಿಗೆ ಕೂತೀನಿ. ಇವತ್ತು ಭಾನುವಾರ ಇಲ್ಲಿ ಬಂದು ಇಳಿದೀನಿ. ಸುತ್ತೂರಿಗೆ ಬಂದೀನಿ ನೋಡ್ರಿ. ಮತ್ತೆ ಅಲ್ಲಿಂದನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮನಸ್ಸು ಸರಿಯಿಲ್ಲ. ಇಷ್ಟು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ನಂತ ಯಾಕೆ ಎತ್ತ ನಾನು ಹೇಳ್ತೀನಿ ನಿಮಗೆ. ನಾನು ಯಾಕೆ ಇಷ್ಟು ಅರ್ಜೆಂಟಾಗಿ ನಮ್ಮ ಹೋಗಿ ಮನೆಗೆ ಸನಕ್ಕೆ ಒಯ್ದು ಬಿಡೋದು ಆಗಲಿಲ್ಲ. ನನಗೆ ಮನೆಗೆ ಬಿಡ್ಲಾರ ನೋಡೋದಾರೆ ಬಸ್ಸಿಗೆ ಕುಂದಿರಿಸಿ ನಾನು ಈ ಕಡೆ ಬಂದೀನಿ. ನನ್ನ ಬ್ಯಾಗಿದ್ದು ಒಂದು ಬಗ್ಲಿ ಹಾಕಿ ತಿರುಗಾಡತ್ತೀನಿ, ಅದು ಒಂದೇ ಐತಿ. ಇನ್ನೊಂದು ದೊಡ್ಡ ಬ್ಯಾಗ್ ತೊಗೊಂಡೋಗಿದ್ದು ಅಲ್ಲೇ ಮನೆಯಲ್ಲೇ ಬಿಟ್ಬಿಟ್ಟು ಹಾಗೆ ಬಂದುಬಿಡ್ತೀನಿ. ಯಾಕೆ ಇಷ್ಟು ಕಾಣಾಗತ್ತು, ಯಾಕೆ ಇಷ್ಟ ಪರಿಸ್ಥಿತಿ ಅನ್ನೋದಾಗ್ಬಿಟ್ಟೈತಿ. ಯಾರಿಗಾದ್ರೂ ಆಯ್ತಾ ಇದು ನನಗೆ ಬಂದೈತೆ ಅನ್ನೋದು ನನಗಂತೂ ತಿಳಿಯಲಾಗೈತಿ. ಭಾಳ ಕೆಟ್ಟ ಬೇಸರ ಆಗುತ್ತೆ. ನೀವು ಏನೇ ಹೇಳ್ರಿ, ಭಾಳ ಅಂದ್ರೆ ಭಾಳ ವಿಚಿತ್ರ ಅನ್ಸತೈತಿ ನನಗೆ. ಎಷ್ಟು ಅಂತ ಓಡಾಡೋದು ಬಸ್ನಾಗ ಓಡಾಡು ಸಾಕಾಗ್ಬಿಟ್ಟೈತಿ ನನಗೆ. ಬರೀ ಬಸ್ನಾಗ ಓಡಾಡೋದಕ್ಕೆ ಹೋಯ್ತು. 3 ವರ್ಷ ಮ್ಯಾಲೆ ಐತೆ ನೋಡ್ರಿ ಬಸ್ನಾಗೆ ಓಡಾಡೋದು. ನೋಡ್ರೈತೆ ನನ್ನ ಹಣ ಬರ ಎಷ್ಟು ಓಡಾಡೋದು. ಅವತ್ತು ಸೋಮವಾರ ಬೆಂಗಳೂರಿಂದ ಬಸ್ಸಿಗೆ ಕೂತು ಮಂಗಳವಾರ ಹೋಗಿ ಇಳ್ದೀನಿ. ಮಂಗಳವಾರ ಒಂದಿನ ಮನೆಗಿದ್ದೀನಿ. ಬುಧವಾರ ಮತ್ತು ಗುಲ್ಬರ್ಗ ಹೋಗಿವಿ. ಗುಲ್ಬರ್ಗ ಬಂದೀವಿ. ಬುಧವಾರ ಬಂದು ದೇವಸ್ಥಾನ ಒಂದಿನ ಮನೆಯಾಗಿದ್ದೀನಿ. ಮತ್ತು ಶುಕ್ರವಾರ ಬಿಜಾಪುರ ಬಂದೀವಿ. ಬಿಜಾಪುರ ಮುಗಿಸ್ಕೊಂಡು ಮತ್ತೆ ಶನಿವಾರ ಮತ್ತೆ ಬಿಜಾಪುರ ಬಂದೀವಿ. ಇವತ್ತು ನೋಡಿದ್ರೆ ಮತ್ತೆ ಇಲ್ಲಿ ಸುತ್ತೂರಿಗೆ. ನನ್ನ ಪ್ರಯಾಣ ಎಲ್ಲಿ ನಿಲ್ಲುತ್ತೋ ಅಂತಲೇ ಗೊತ್ತಾಗಲಾಗೈತೆ ನನಗಂತೂ. ಓಡಾಡಿ ಮುಖನೇ ಬಾಡೋಗ್ಬಿಟ್ಟೈತೆ ನಂದು. ಒಂದು ಸೆಕೆಂಡು ಮನೆಗಿರೋಕ್ಕಾಗವಲ್ದು. ಏನು ಹೇಳೋದು, ಏನು ಅರ್ಥ ಮಾಡ್ಕೊಳ್ಳೋದು ತಿಳಿಯವಲ್ದು ನನಗಂತೂ. ಓಕೆ ಬರ್ರಿ ನೋಡು ನಾವು ಸಿದ್ಧಾರ್ಥನ ಪರಿಸ್ಥಿತಿ ಏನೈತಿ, ಯಾಕಷ್ಟು ಅರ್ಜೆಂಟಾಗಿ ಬರೋಕ್ಕೆ ಹೇಳ್ದ, ಅವ್ನಿಗೆ ಏನಾಗೈತೆ ಅಂತ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ನನಗೂ ಅರ್ಧಂಬರ್ಧ ಹೇಳೋಣವ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು. ನಾನು ಯಾಕೆ ಇಷ್ಟು ಅರ್ಜೆಂಟಾಗಿ ಬಾತಾನಂತೇಳಿ ನನಗೆ ಗಾಬರಿಗೆ ಬಂದು ನೋಡ್ತೀನಿ ರೀ. ಈ ಪರಿ ಆಗೈತಿ, ಕೈ ಮಡ್ಚಕ್ಕೆ ಬರಲಾಗೈತಿ, ಊಟ ಮಾಡೋಕೆ ಬರಲ್ಲ, ಬಲಗೈಗೆ ಆಗಿಬಿಟ್ಟೈತೆ. ಅದ್ರಾಗ ಬೆರಳು ಚಟಿ ಹಿಡ್ದೈತಿ. ಆ ಬೆರಳಿಂದ ನರ ಏನೈತಿ ಮುಂಗೈತನ ಪೂರ ಕೆಂಪಗಾಗಿ ನರನೇ ಎದ್ದು ಬಿಟ್ಟದ. ಕಾಲಿಗೂ 2 ಕಾಲಿಗೆ ಒಂದು ಇಲ್ಲಿ ಗುಳ್ಳೆ ಆಗೈತಿ, ಒಂದು ಇಲ್ಲಿ ಗುಳ್ಳೆ ಆಗೈತಿ. ಅದು ಸ್ವಲ್ಪ ಒಡೆದು ಸೋರೈತಿ. ಈ ಥರ 2 ಕೈಗೆ ಆಗ್ಯದವು. ಆಮೇಲೆ 2 ಕಾಲಿಗೆ ಆಗ್ಯಾವು. ಪಾಪ ಸಿಕ್ಕಾಪಟ್ಟೆ ತ್ರಾಸ ಈ ಥರ ಆಗಿದ್ದಕ್ಕೆ ಬಾ ಅಂತ ಹೇಳಿದ್ದ. ಹಾಗಾಗಿ ನಾನು ಹೋಗಿ ಅವನಿಗೆ ಕರ್ಕೊಂಬಂದೆ. ಹಾಗೆ ಬೆಂಗಳೂರಿಗೆ ಬಂದೀವಿ ನೋಡ್ರಿ. ಬೆಂಗಳೂರಿಗೆ ಬಂದು ಅಲ್ಲಿ ನಾಷ್ಟ ಮುಂಜಾನೆ ಮಾಡಿದ್ನಂತ ನಾನು ಮಧ್ಯಾಹ್ನ ಅಲ್ಲಿ ನಾಷ್ಟ ಎಲ್ಲಾದರೂ ಮಾಡಿಸ್ಬೇಕಂತ ಟ್ರೈ ಮಾಡಿದೆ. ನನಗೆ ಎಲ್ಲಿ ಆ ಬಸ್ ಇಳಿಯೋದ್ರಾಗ ಈ ಬಸ್ ಇಳಿಯೋದ್ರಾಗ ಆ ಬಸ್ ಅನ್ನಂಗಿತ್ತು. ಹಾಗಾಗಿ ಬಸ್ ಮಿಸ್ ಮಾಡ್ಕೊಂಡು ಲೇಟಾಗಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾನು ಅರ್ಜೆಂಟಾಗಿ ಅವನಿಗೆ ಅಲ್ಲಿ ಹಣ್ಣು ಕೊಡಿಸ್ಕೊಂಡೆ. ಫಸ್ಟ್ ಮೈಸೂರಾಗ ಹಣ್ಣು ಕೊಟ್ಟೆ. ಅದಕ್ಕೆ ಹಣ್ಣು ತಿನ್ನಿಸ್ಕೊಂಡು ಹಾಗೆ ಬಸ್ನ ತಿನ್ನಿಸ್ಕೊತೆ ಕರ್ಕೊಂಬಂದೆ. ಇಲ್ಲಿ ಬಂದಮೇಲೆ ಇಡ್ಲಿ ತಿಂತೀನಿ ಅಂದ. ಹಾಗಾಗಿ
ಅವನಿಗೆ ಇಡ್ಲಿನ ಸ್ವಲ್ಪ ತಿನ್ನಿಸಿದೆ. ಅವನಿಗೆ ಕಟ್ ಮಾಡಿಕೊಂಡು ಆ ಕೈ ಏನೂ ಮಾಡೋಕ್ಕೆ ಬರಲ್ಲ, ಪೂರ ಇದು ಆಗ್ಬಿಟ್ಟೈತಿ, ಮುಖ ಎಲ್ಲ ಬಾಡೋಗೈತಿ, ಮನುಷ್ಯ ಒಂಥರನೇ ಆಗಿಬಿಟ್ಟಿದ್ದ. ಅಲ್ಲಿಂದ ಕರ್ಕೊಂಬಂದು ಅದು ಇಡ್ಲಿ ಎಲ್ಲ ಒಂದು ಚಮಚದಲ್ಲೇ ನಾನೇ ಕಟ್ ಮಾಡಿದೆ. ಆ ಥರ ಎದ್ಕೊಂಡು ತಿಂದ. ಅವ್ನು ತಿನ್ನೋದು ನೋಡೋದು ಅಲ್ಲರ್ಕ ಅವ್ರ ಅಪ್ಪನೂ ಬಂದ ಮೇಲೆ ನಾನೇ ತಿನ್ನಿಸ್ತೀನಿ ಅಂತಂದ್ರೆ, ಇಲ್ಲ ಬೇಡ ಬಿಡ್ರಿ ನಾನೇ ತಿಂತೀನಿ ಅಂತ ಅವನು. ಮಕ್ಕಳಿಗೆ ಏನಾರು ಆದರೆ ತಂದೆ ತಾಯಿ ಎಷ್ಟು ತ್ರಾಸು ನೋಡ್ರಿ. ಬೇಡ ನಾನು ತಿನ್ನಿಸ್ತೀನಿ ಅಂತ ಹೇಳಿದೆ, ನನಗೆ ಚಟ್ನಿ ಅದು ಜಾಸ್ತಿ ಆಯ್ತಪ್ಪ, ಬೇಡ ನಾನು ಸ್ವಲ್ಪ ತಿಂತೀನಿ ಅಂತ ಹೇಳ್ಬಿಟ್ಟು ಮತ್ತು ಅವನೇ ತಿಂದ. ನಾನು ಅಲ್ಲಿಂದ ನಾಷ್ಟ ಮುಂಚೆನೇ ಅಲ್ಲಿ ರೊಟ್ಟಿ ತಂದಿದ್ನಲ್ರಿ, ನಿನ್ನೆ ರೊಟ್ಟಿನೇ ಸ್ವಲ್ಪ ಸಾಂಬಾರು ತೊಗೊಂಡು ಊಟ ಮಾಡಿದೆ. ನನಗೆ ಹೋಟೆಲ್ ಊಟನೇ ಒಟ್ಟ ಬಗೆಹರಲ್ಲ, ಹಾಗಾಗಿ ನನಗೆ ಅದು ಸಟ್ಟು ಆಗಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಅದೇ ರೊಟ್ಟಿ ಇತ್ತಲ್ರಿ ಅದಕ್ಕೆ ಸಾಂಬಾರು ಹೋಟೆಲ್ದಂದು ಒಂದು 10 ರೂಪಾಯಿ ಸಾಂಬಾರು ತೊಗೊಂಡೋಗಿ ತಿಂದ್ಬಿಟ್ಟು ಆಮೇಲಿಂದ ನಾನು ಬೆಂಗಳೂರಿಗೆ ಬಂದ್ವಲ್ಲ, ಇಲ್ಲಿ ಬಂದಮೇಲೆ ಏನಾಗಲ್ಲ ಈ ಸದ್ಯ ಮನೆಗೆ ಹೋಗ್ತೀವಲ್ಲ ತಿನ್ನು, ಏನಾಗಲ್ಲ, ಮತ್ತು ಮನೆಗೆ ಹೋಗಿ ಏನಾರು ತಿನ್ನಕತ್ತಿ ಒಂದು ದೋಸೆ ತಿನ್ನಂತೇಳಿ ಒಂದು ಮಸಾಲೆ ದೋಸೆ ಕೊಡಿಸಿದ್ರು. ಅದೊಂದು ಮಸಾಲೆ ದೋಸೆನೂ ನಾನು ತಿಂದೆ ರೀ. ಏನೇ ಹೇಳ್ರಿ, ಮನುಷ್ಯನಿಗೆ ಊಟದಕ್ಕಿಂತ ಯಾವುದು ಹೆಚ್ಚಿಂದಲ್ಲ ಅಂತ ಅನ್ನಿಸ್ತು. ಯಾಕಂದ್ರೆ ಮನುಷ್ಯ ಊಟ ಇದ್ರೆ ಆರಾಮಾಗಿರುತ್ತದೆ ರೀ. ಅದರ ಮೇನ್ ನನಗೆ ಊಟ ಇಲ್ಲ ಅಂದ್ರೆ ಒಂದು ಟೈಮ್ ಊಟ ಇಲ್ಲಾಂದ್ರೆ ನಡೆಯೋದೇ ಇಲ್ಲ, ತಲೆ ಸುತ್ತು ಬರೋದು ಏನಾದರೂ ಒಂದು ಆಗ್ತಾನೆ ಇರ್ತದೆ. ಹಾಗಾಗಿ ನಾನು ಎಲ್ಲಿಗೆ ಹೋದರೂ ನನಗೆ 2 ರೊಟ್ಟಿಯಾರು ಸಂಗಡ ತೊಗೊಂಡಿರ್ತೀನಿ. ಪಲ್ಯ ಇರಲಿ ಬಿಡಲ್ಲ, ಪಲ್ಯ ಬೇಕಾದ್ರೆ ಹೋಟೆಲ್ದಂದು ತೊಗೊಂಡು ರೊಟ್ಟಿ ಜೊತೆ ತಿಂದುಬಿಟ್ರೆ ನನಗೆ ಸಮಾಧಾನ ಇರ್ತದೆ. ಹಾಗಾಗಿ ಮನೆ ಊಟನ ಜಾಸ್ತಿ ತೊಗೊಂಡು ತಿರುಗಿಡೋದು ನೋಡ್ರಿ ನಾನು. ಅವರಿಬ್ಬರು ಸ್ವಲ್ಪ ಕಾಲು ಬ್ಯಾನೈತ್ರಿ, ಅವ್ನಿಗೆ ನಡಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಅವ್ನು ತಿಂದು ಖಾಲಿ ಆದಮೇಲೆ ಅವರಿಬ್ಬರಿಗೆ ಮುಂದೆ ಕಳಿಸಿದೆ. ನೀವು ನಡ್ರಿ ದವಾಖಾನೆಗೆ, ನಾನು ತಿಂದುಬಿಟ್ಟು ಬರ್ತೀನಿ ಅಂತೇಳಿ ಒಬ್ಬಕ್ಕನೇ ಕೂತಿದ್ದೆ. ಅವರಿಬ್ಬರಿಗೆ ಕಳಿಸಿದ್ದೀನಿ ರೀ ದವಾಖಾನೆಗೆ. ಸ್ವಲ್ಪ ಕಾಲು ಭಾಳ ಬ್ಯಾನ್ ಐತಲ್ಲ, ಅವ್ನಿಗೆ ನಡೆಯೋಕೆ ಆಗೋದಿಲ್ಲ, ಸ್ವಲ್ಪ ನಿಧಾನಕ್ಕೆ ನೀನು ಹೋಗಪ್ಪ, ನಾನು ಇದೆಷ್ಟು ತಿಂದು ಬರ್ತೀನಿ ಅಂತ ಹೇಳೋದಕ್ಕೆ ಅನ್ನೋದು. ಮುಂದೆ ಹೋದ್ರಿ ಮಕ್ಳಿಗೆ ಹಾಸ್ಟೆಲ್ದಾಗ ಬಿಡ್ತೀವಿ, ಖರೆ ಆದ್ರೆ ತುಂಬಾ ಕಷ್ಟ ನೋಡ್ರಿ. ಅಲ್ಲಿಂದ ಬಿಟ್ಟು ಅವ್ರಿಗೆ ನಾನು ನಾಷ್ಟ ಮಾಡ್ಕೊಂಡು ಬಂದೆ. ಹಾಸ್ಟೆಲ್ದಾಗ ಇವರು ಶಿಸ್ತಾಗಿ ಇರಬೇಕು, ಅಲ್ಲಿನೂ ಸ್ವಲ್ಪ ನೀಟಾಗಿರಬೇಕು, ನೀಟಾಗಿ ಐತಿ, ಆದರೆ ಏನೋ ಗೊತ್ತಿಲ್ಲ, ನೀರೋ ಏನು ಸ್ವಲ್ಪ ತುಂಬ ಮಕ್ಕಳಿಗೆ ಆ ಥರ ಆತನೇ ಇರ್ತದೆ. ಎಲ್ಲರೂ ದವಾಖಾನೆ ತೋರಿಸ್ಕೋತಾರೆ, ಏನು ಮಾಡೋಕ್ಕಾಗಲ್ಲ. ಓದು ಬೇಕು ಅಂತ ವಿದ್ಯೆ ಬೇಕು ಅಂದರೆ ಈ ಥರ ಕಷ್ಟಪಡಬೇಕು, ಇಲ್ಲಪ್ಪ ಅಂತಂದ್ರೆ ನಾವು ಹೀಗೆ ಮನೆಯಾಗೆ ಇರಬೇಕಾದ್ರೆ ಅವನು ಇಲ್ಲ ಬಿಡಮ್ಮ ಏನು ಪರವಾಗಿಲ್ಲ ಏನಾಗಲ್ಲ ನಾನು ಕಲಿತೀನಿ ಅಂದಿದ್ದಕ್ಕೆ ನಾವು ಅಷ್ಟೊಂದು ಕಷ್ಟ ಬಿಟ್ಟಿದ್ದೀವಿ, ಪರವಾಗಿಲ್ಲ ಓದ್ತಾನು. ಹಾಗೆ ಮತ್ತೆ ಇಲ್ಲಿ ದವಾಖಾನೆಗೆ ಬಂದರೆ ನಾಷ್ಟ ಮಾಡ್ಕೊಂಡು ಮನೆಗೆ ಹೋದ್ರು ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ನನಗರು ಎಲ್ಲ ಕಡೆ ಓಡಾಡಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟೈತಿ. ಅದಕ್ಕೆ ತೋರಿಸ್ಕೊಂಡೆ ಒಂದೇ ಸತಿ ಹೋಗ್ಬಿಡಮ್ ಅಂತೇಳಿ ನಾವು ದವಾಖಾನೆಗೆ ಬಂದ್ವಿ. ಫಸ್ಟ್ ಹಿಂದ್ಗಡೆ ಮನೆಗೆ ಹೋಗೋಣ ಅಂಥೇಳಿ. ಅವನ ಪರಿಸ್ಥಿತಿ ನೋಡಿ ನನಗಂತೂ ಆಗ್ತಾನೆ ಇಲ್ಲ. ಫಸ್ಟೇ ನನಗೆ ಒಂಥರ ಅವನಿಗೆ ಏನಾರು ಆಗಿಬಿಟ್ರೆ ತಡ್ಕೊಳಕ್ಕೆ ಆಗಲ್ಲ. ಹಾಗಾಗಿ ಫಸ್ಟ್ ತೋರಿಸ್ಕೊಂಡೇ ಹೋಗಮ್ಮಂತೇಳಿ ಬಂದೀವಿ ರೀ. ಅವ್ನಿಗೆ ಮೆಟ್ಲು ಹತ್ತಕ್ಕಾಗಲ್ಲ ಅಂತ ಲಿಫ್ಟಲ್ಲೇ ಕರ್ಕೊಂಡು ಹೊಂಟಿವಿ ಮ್ಯಾಕ. ಅಲ್ಲಿಂದ ದವಾಖಾನೆಗೆ ಹೋಗಿ ಅಲ್ಲಿ ಡಾಕ್ಟ್ರ್ ಹತ್ರ ಎಲ್ಲ ಮಾತಾಡಿದ್ವಿ. ಹಾಸ್ಟೆಲ್ನಲ್ಲಿ ನೀರು ಸರಿ ಇಲ್ಲದಕ್ಕೆ ಎಲ್ರಿಗೂ ಆಗಿದೆ ಹಾಸ್ಟೆಲಲ್ಲಿ ಎಲ್ರಿಗೂ ಆಗಿದೆ. ನೋವಿದೆನಾ? ಬ್ಯಾಕ್ ಸೈಡು ಆಗಿದೆ, ಬ್ಯಾಕ್ ಸೈಡ್ ಏನಾದ್ರು ತಗೊಂಡಿದ್ರ ಕ್ರೀಮು? ಎಷ್ಟು ದಿನ ಆಯ್ತು? 3 ದಿನ 4 ದಿನ ಆಯ್ತು. ದವಾಖಾನೆಗೆ ಬಂದಮೇಲೆ ಮತ್ತು ಅವನಿಗೆ ಜಳಕ ಮಾಡಿಸಿದೆ ರೀ. ಫಸ್ಟ್ ಜಳಕ ಮಾಡಿರಲಿಲ್ಲ, ಅಲ್ಲಿಗೆ ಬಟ್ಟೆ ಕಳಿಲಾಕೆ ಬರಲ್ಲ ಅಂತ ಕೈಗೆ 2 ದಿವಸದಿಂದ ಜಳಕಿರಲಿಲ್ಲತ್ತ. ಫಸ್ಟ್ ಬಂದು ಡೆಟಾಲ್ ಹಾಕಿ ನೀಟಾಗಿ ಮೈಯೆಲ್ಲ ತಿಕ್ಕಿ ತೊಳೆದು ಸಿಕ್ಕಾಪಟ್ಟೆ ಹೊಲಸಾಗಿಬಿಟ್ಟಿತ್ತು. ಹಾಗಾಗಿ ಚಂದ ಬಿಸಿನೀರು ಕಾಯಿಸಿ ಬಿಸಿ ನೀರು ಹಾಕಿ ಜಳಕ ಮಾಡಿಸಿದೆ. ಅವ್ನಿಗೆ ಜಳಕ ಮಾಡೋಕೆ ಬರ್ತಿರ್ಲಿಲ್ಲ, ಕೈ ಅದು ಏನೂ ಮಾಡೋಕ್ಕೆ ಬರಲ್ಲ. ಹಂಗಾಗಿ ಜಳಕ ಮಾಡಿಸಿದೆ. ಜಳಕ ಮಾಡಿ ಬಿಸಿನೀರು ಬಿದ್ದಾವಲ್ರಿ ಕೈ ಮೇಲೆ, ಗಾಯದ ಮೇಲೆ ಎಲ್ಲ ಬಿಸಿನೀರು ಬಿದ್ದಿದ್ದಕ್ಕೆ ಏನಾಗ್ಬಿಟ್ಟೈತೆ, ಪೂರ ಹಣ್ಣಾಗಿತ್ತಲ್ಲ ಅದೆಲ್ಲ ಒಡೆದು ಕಿವಿನ ಸೋರಾಕತ್ತಿತ್ತು. ಕಿವಿ ಸೋರ್ಲಾಕತ್ತದ ಅಂತೇಳಿ ಏನು ಮಾಡಿದೆ, ಹತ್ತಿಲೆ ಎಲ್ಲ ಬರ್ಚಿ ತೆಗೆದೆ. ಡೆಟಾಲ್ ಹಾಕಿಬಿಟ್ಟು ಡೆಟಾಲ್ ಹಾಕಿ ಫಸ್ಟ್ ಮೈ ತೊಳೆದೆ ಚೊಚ್ಚಗೆ. ಡೆಟಾಲ್ ಹಾಕಿ ಮೈ ತೊಳೆದಿದ್ದಕ್ಕೆ ಸ್ವಲ್ಪ ನೀಟ್ ಒಟ್ಟು ಹೊಲಸೆಲ್ಲ ಕಿತ್ಕೊಂಡು ಹೋಯ್ತು. ಹಾಗೆ ಅದೇ ಡೆಟಾಲ್ ಹಾಕಿಬಿಟ್ಟು ಏನು ಮಾಡಿದೆ ರೀ, ಕೈನ ಸ್ವಲ್ಪ ನೀಟಾಗಿ ಅದನ್ನೆಲ್ಲ ತೊಳೆದು ಮತ್ತು ಹತ್ತಿಯಿಂದ ಎಲ್ಲ ಕೀವೆಲ್ಲ ತೆಗೆದು ಎಲ್ಲೆಲ್ಲಿ ಗಾಯ ಆಗೈತಿ ಅಲ್ಲೆಲ್ಲ ಡೆಟಾಲ್ ಹಚ್ಚಿದೆ, ಅಲ್ಲೆಲ್ಲ ಹತ್ತಿ ಹಾಕಿದೆ. ಈ ಥರ ಗಾಯಗಳಾಗ್ಯಾವ ನೋಡ್ರಿ, ಸಿಕ್ಕಾಪಟ್ಟೆ ಗಾಯ ಆಗ್ಬಿಟ್ಟವು. ಪಾಪ ಹೆಂಗೆ ಸಹಿಸ್ಕೊಂಡೆ ನಾನು ಹಂಗೆ ಆಗ್ಬಿಡ್ತು ನನಗರೆ ನಿಜವಾಗ್ಲೂ. ಅದ್ರ ಪಕ್ಕ ಮತ್ತು ನೋಡ್ರಿ ಅದು ಗಾಯ ಆದಂಗೆ ಆಗೈತಿ. ಹಾಗೆ ಈ ಕಾಲಿಂದ ಅಲ್ಲೇ ದವಾಖಾನೆಗೆ ಹೊಡಿತಲ್ರಿ, ಅವರೇ ಕ್ಲೀನ್ ಸಲೈನ್ ನೀರು ಮತ್ತು ಡೆಟಾಲ್ ಹಾಕಿ ಚೆಂದಾಗಿ ಅದನ್ನು ಕ್ಲೀನ್ ಮಾಡಿ ತೆಗೆದ್ರು. ಅದು ಒಳಗಿನ ಕೀವೆಲ್ಲ ತೆಗೆದ್ಬಿಟ್ರು. ಇದು ಮನೆಗೆ ಬಂದ ಬಳಕೆ ಹೊಡಿತು, ಕೈದು ಮತ್ತು ಈಚೆ ಕಡೆ ಕಾಲಿಂದು ಮನೆಗೆ ಬಂದ ಬಳಕೆ ಹೊಡೆದೈತಿ. ನೋಡ್ರಿ ದಿನ ಕಾಲು ಎಷ್ಟು ಬಾವ್ ಐತಿ, ಪೂರ ಪಾತ್ ಬಿಟ್ಟವು ಕಾಲು, ಅದು ನಡಿಯೋಕೆ ಬರಲಾಗಿತ್ತು ಅವನಿಗೆ, ಅಷ್ಟು ಬ್ಯಾನೆ ಬಿಟ್ಟವು. ಅಲ್ಲಿಂದ ಆಟೋದಾಗ ಕರ್ಕೊಂಡ್ಬಂದೀವಿ. ಈ ಕಡೆ ಬರೋ ಮುಂದೆ ಸ್ವಲ್ಪ ನಡ್ಕೊಂಡು ಬಂದೆ, ಕಾಲು ಸ್ವಲ್ಪ ನಡಿ ಕಮ್ಮಿ ಆಗ್ತದೆ ಅಂಥೇಳಿ. ಈ ಥರ ಆಗೈತೆ ನೋಡ್ರಿ.
ಯಪ್ಪ ನೋಡಿ ನನಗಂತೂ ಜೀವ ನಡೆದಂಗೆ ಆಗ್ಬಿಡ್ತು. ಓಕೆ ಫ್ರೆಂಡ್ಸ್, ಮತ್ತು ನಾಳೆ ದವಾಖಾನಿಗೆ ಹೋಗಿ ಬರ್ತೀವಿ, ಹೆಂಗಾಯ್ತು ಎತ್ತ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರೋದಕ್ಕೆ ನಮಸ್ಕಾರ.